ಭಾರತ ರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಜನಿವಾರಧಾರಿಗಳಿಗೆ ಅನ್ಯಾಯವಾಗಿದ್ದು ಖೇದಕರ ಸಂಗತಿಯಾಗಿದೆ. ಇಂಥ ಘಟನೆಯನ್ನು ಸಮಸ್ತ ಜನಿವಾರ ಪರಿವಾರವು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಆದ್ದರಿಂದ ಶ್ರೀ ಸನ್ಮಾನ್ಯ ಸಾಹೇಬರು ಎಲ್ಲ ಶಾಲಾ ಕಾಲೇಜುಗಳು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಕರ್ನಾಟಕ ಸರ್ಕಾರವು ಮುಂದಿನ ದಿನಗಳಲ್ಲಿ ಇಂಥ ರೀತಿಯ ಘಟನೆಗಳು ಮರುಕಳಿಸದಂತೆ ತೀವ್ರ ಕ್ರಮ ವಹಿಸಿ ಪರೀಕ್ಷಾ ಸಂದರ್ಭದಲ್ಲಿ ಜನಿವಾರ, ತಾಳಿ, ಮೂಗುತಿ ತೆಗೆಸುವುದನ್ನು ಕೈಬಿಟ್ಟು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲು ಕಟ್ಟುನಿಟ್ಟಿನ ಆದೇಶ ನೀಡಿ ತಪ್ಪು ಮಾಡುವ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕೆಂದು ಈ ಪತ್ರದ ಮೂಲಕ ವಿನಂತಿಸುತ್ತೇವೆ. ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ನೋಡ್ರಿ. ಅವ್ರು ಸಾಮಾನ್ಯವಾದಂತಹ ಜೀವಗಳಲ್ಲ, ಭಾರತ ಮಾತೆಯ ಪ್ರಜೆಗಳವರು. ಆ ಪ್ರಜೆಗಳ ಒಂದು ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕಾಗಿದೆ. ಇದರ ಹೊರತು ನಾವು ಮತ್ತೊಂದು ಏನೋ ಒಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋದಂತಹ ಜೀವಗಳು ಮತ್ತೆ ಹೊಳ್ಳಿ ಬರುವುದಿಲ್ಲ. ಅದಕ್ಕೆ ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅವು ರಾಜತಾಂತ್ರಿಕ ಕ್ರಮಗಳನ್ನು ಈಗಾಗಲೇ ನಮ್ಮ ಪ್ರಧಾನಿಗಳು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಅಂತಹ ಘಟನೆಗಳು ಈ ದೇಶದಲ್ಲಿ ನಡೀಬಾರದು. ಯಾಕಂದ್ರೆ ಭಾರತ ಭೂಮಿ ಇದು ಶಾಂತಿಯುತವಾದಂತಹ ಭೂಮಿ. ಇಲ್ಲಿ ಯಾವುದೇ ಉಗ್ರಗಾಮಿಗಳ ಚಟುವಟಿಕೆಗಳಿಗೆ ನಾವು ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ. ಹೀಗಾಗಿ ಅವರ ಸಲುವಾಗಿ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಎಲ್ಲರೂ ಕುರಿತಾಗಿ ಪ್ರತಿಭಟನೆಗಳಾಗ್ತವೆ. ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ವಿಷಯದ ಅರಿವು ಇದೆ. ಇದೊಂದು ಅತ್ಯಂತ ಸೂಕ್ಷ್ಮವಾದಂತಹ ವಿಷಯ. ಧಾರ್ಮಿಕ ಸಹಿಷ್ಣುವಾದಂತಹ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು. ಯಾವುದೇ ಧರ್ಮಕ್ಕಾದರೂ ಆಗಬಾರ್ದು. ಯಾಕಂದ್ರೆ ಬಹಳಷ್ಟು ಯಾವ ರಾಷ್ಟ್ರಗಳಲ್ಲೂ ಇರಲಾರ್ದಷ್ಟು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಸುಮಾರು 75 ವರ್ಷಗಳ ನಂತರನೂ ಸಹ ನಾವು ಸಹಿಷ್ಣುವಾಗಿ ಜೀವನ ಮಾಡ್ತಾ ಇದ್ದೀವಿ. ಇಂತಹ ಒಂದು ಕಾಲಘಟ್ಟದಲ್ಲಿ ಇರುವಾಗ ನಾವು ಈ ರೀತಿ ಆಗೋದು ತಪ್ಪಾಗ್ತದೆ. ಯಾವುದೇ ಧರ್ಮ ಇರಬೇಕು, ಯಾವುದೇ ಧರ್ಮ ಇರಲಿ, ಅವರ ಧಾರ್ಮಿಕ ಅಭಿಪ್ರಾಯಗಳಿಗೆ, ಭಾವನೆಗಳಿಗೆ ಧಕ್ಕೆ ಆಗ್ಲಾರ್ದಂಗೆ ಇಷ್ಟು ವರ್ಷಗಳಿಂದ ನಮ್ಮ ಜೀವನ ಏನು ಸಹಿಷ್ಣುವಾಗಿ ನಡ್ಕೊಂಡು ಬಂದಿದೆ, ಅದಕ್ಕೆ ಈಗ ಧಕ್ಕೆ ಆಗಿರೋದನ್ನ ನಾವು ಗಮನಿಸಿದೀವಿ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ನಿಮ್ಮೊಂದಿಗೆ ಇರ್ತಾರೆ. ನಿಮ್ಮ ಮನವಿಯನ್ನ ನಾವು ಸಕಾರಾತ್ಮಕವಾಗಿ ಕೂಡಲೇ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ತೆಗೆಸಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿಂದೂ ಧರ್ಮದ ಬ್ರಹ್ಮವಿದ್ಯೆ ಪರಿಣಿತರಾದಂಥ ಬ್ರಾಹ್ಮಣ ಸಮಾಜದ ಹಾಗೂ ಇನ್ನೂ ಅನೇಕ ನಮ್ಮ ವಿವಿಧ ಬೆಂಬಲಿತ ಸಮಾಜದ ಎಲ್ಲರಿಗೂ ತುಂಬ ಹೊಡೆದ ಸ್ವಾಗತವನ್ನು ಕೋರುತ್ತಾ, ಅದರಂತೆ ನಮ್ಮ ಗುರುಗಳು ಮಾಧುಲಿಂಗ ಸ್ವಾಮಿಗಳು ಅವರಿಗೆ ತುಂಬ ಹೊಡೆದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯರೇ, ಭಾಳಷ್ಟು ಮಾತಾಡೋದು ಭಾಷೆನೇನು ಬೇಡ. ಆದರೆ ಇವತ್ತೇನು ಪ್ರಕರಣ ಆಗಿದೆ, ಹಿಂದೂ ಧರ್ಮದ ಒಂದು ನಮ್ಮ ಬ್ರಾಹ್ಮಣ ಪಂಥದ ಬ್ರಾಹ್ಮಣ ಜಾತಿಯ ವಿದ್ಯಾರ್ಥಿ ಇವತ್ತು ಪರೀಕ್ಷೆಗೆ ಹೋದಾಗ ಆ ಜನಿವಾರವನ್ನು ಅವರು ತೆಗೆಸಿದರು. ಒಂದು ಕಡೆ ಜನಿವಾರ ಅನ್ನೋದು ಅದೊಂದು ಕಾಟನ್ ಒಂದು ಧಾರ್ಮಿಕ ಪದ್ಧತಿಯ ಒಂದು ಪದ್ಧತಿ ಅವರು ಹಾಕುವಂಥದ್ದು. ಅದರಲ್ಲಿ ಏನು ಮೆಟಲ್ ಅನ್ಕ ಏನೂ ಇರುವುದಿಲ್ಲ. ಅದನ್ನು ತೆಗೆಸುವಂಥ ಪ್ರಮೇಯ ಏನಿತ್ತು ಇವರಿಗೆ. ಜನಿವಾರದಲ್ಲಿ ಕಾಟನ್ದಲ್ಲಿ ಏನಾದರೂ ವಿದ್ಯುತ್ ತರಂಗಗಳು ಏನಾದ್ರು ಹೋಗ್ತಾವ? ಇಲ್ಲ. ಅದನ್ನ ಯಾವ ಒಂದು ಕಾರಣಕ್ಕೆ ಅವ್ರು ತೆಗೆಸಿದ್ರು. ಇದರ ಹಿಂದೆ ಇವತ್ತು ಅವ್ರನ್ನ ಅಮಾನತು ಮಾಡಿದ್ದಾರೆ, ಆ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ ಬಂಧುಗಳೇ. ಬಟ್ ಅವ್ರನ್ನ ಅಮಾನತು ಮಾಡಿದರೆ ಇವತ್ತಿಗೆ ಅದು ಪರಿಹಾರ ಅಲ್ಲ. ಅವರೇನೋ ತಮ್ಮ ಒಂದು ಕರ್ತವ್ಯ ಮಾಡ್ಯಾರೋ, ತಪ್ಪು ಮಾಡ್ಯಾರೋ, ಸರಿ ಮಾಡ್ಯಾರೋ ಆಮೇಲೆ. ಆದರೆ ಆ ಜನಿವಾರವನ್ನು ತೆಗೆಸುವಂಥ ಒಂದು ಹಿಂದೆ ಇರತಕ್ಕಂಥ ಷಡ್ಯಂತ್ರ ಏನದ, ನಾನು ನಿಜವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಅವ್ರಿಗೆ ಏನು ಸರ್ಕಾರದ ಆದೇಶ ಆಯಿತು, ಏನು ಏನೇನು ನಿಯಮ ಆಯಿತು, ಹೀಗೆಲ್ಲ ಬೇಕಲ್ಲ. ಅದಕ್ಕೆ ದಯವಿಟ್ಟು ಆ ಜನಿವಾರ ತೆಗೆಸಿದಂಥ ಸಿಬ್ಬಂದಿ ಅವರು ಈಗಾಗಲೇ ಅಮಾನತುಗೊಂಡಿದ್ದಾರೆ. ಬಟ್ ಅದನ್ನು ತೆಗಿಸಲಿಕ್ಕೆ ಷಡ್ಯಂತ್ರ ಏನಿದೆ, ಆ ವಿದ್ಯಾರ್ಥಿ ಜನಿವಾರ